ಎಲ್ರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಮತ್ತೆ ಎಲ್ರಿಗೂ ನಿಮ್ಮ ಆರೋಗ್ಯ, ಸಂಪತ್ತು, ಸಂತೋಷ ಯಾವಾಗಲೂ ಮನೇಲಿ ತುಂಬಿ ತುಳುಕ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನಾ. ಮತ್ತೆ ಇವತ್ತಿನ ವಿಚಾರದಲ್ಲಿ ಇವತ್ತಿನ ಒಂದು ವಿಶೇಷವಾದಂತ ದಿನ ಏನಪ್ಪಾ, ಅಕ್ಟೋಬರ್ 21 ಅದೆಂತ ವಿಶೇಷವಾದ ದಿನ ಅಂತ ನೋಡುವಾಗ ಆಕ್ಚುಲಿ ಈ ಒಂದು ದಿನಾನ ವಿಶ್ವ ಅಯೋಡಿನ್ ಕೊರತೆ ದಿನ ಅಂತೇಳಿ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಸೆಲೆಬ್ರೇಟ್ ಅನ್ನೋದಕ್ಕಿಂತ ಅವೇರ್ನೆಸ್ ದಿನ ಅಂತ ಹೇಳಿದ್ರೆ ತುಂಬಾ ಒಳ್ಳೇದು. ಯಾಕೆ ಅಂತಂದ್ರೆ ಈ ಅಯೋಡಿನ್ ಅನ್ನೋದು ಅಷ್ಟು ಇಂಪಾರ್ಟೆಂಟಾ? ಅಯೋಡಿನ್ ಕೊರತೆ ಆದ್ರೆ ಏನೆಲ್ಲ ಆಗುತ್ತೆ? ಸೊ ಈ ಅಯೋಡಿನ್ ನ ಹೇಗೆ ನಾವು ಬ್ಯಾಲೆನ್ಸ್ ಮಾಡೋದು, ಇದಕ್ಕೂ ಆರೋಗ್ಯಕ್ಕೂ ಏನ್ ಸಂಬಂಧ ಅಂತೇಳಿ ಇವತ್ತು ನೋಡೋಣ. ಸೊ ಅಯೋಡಿನ್ ಅನ್ನೋದು ಒಂದು ಮಿನರಲ್ಸ್. ಇದನ್ನ ದೇಹ ತಾನಾಗೆ ಉತ್ಪಾದನೆ ಮಾಡಲ್ಲ. ಅಂದ್ರೆ ಈ ಒಂದು ಖನಿಜಾಂಶ ದೇಹ ತನಕ್ ತಾನೇ ಉತ್ಪಾದನೆ ಮಾಡಲ್ಲ, ಅದನ್ನ ಹೊರಗಡೆ ಆಹಾರ ಪದಾರ್ಥಗಳಿಂದಾನೇ ತಗೊಳುತ್ತೆ. ಸೊ ಹೊರಗಡೆಯಿಂದ ಬರುವಂತ ಆಹಾರ ಪದಾರ್ಥಗಳಲ್ಲಿ ಕೊರತೆ ಆದ್ರೆ ಏನೆಲ್ಲ ಆಗ್ಬಹುದು, ಮತ್ತೆ ಅದನ್ನ ಹೇಗೆ ಸರಿ ಮಾಡ್ಕೊಳ್ಳೋದು, ಕೊರತೆನ ನೀಗಿಸೋದು, ಮತ್ತೆ ಅದರಿಂದ ಹೇಗೆ ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋದು ಅನ್ನೋದನ್ನ ಇವತ್ತು ನಾ ಹೇಳ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಈ ಅಯೋಡಿನ್ ಅನ್ನೋವಂಥದ್ದು ನಮ್ಮ ದೇಹಕ್ಕೆ ಅತಿ ಮುಖ್ಯವಾಗಿ ಬೇಕಾಗಿರೋದು ಏನೇನಕ್ಕೆ ಬೇಕು? ಥೈರಾಯ್ಡ್ ಅನ್ನೋದು ನಾವು ಕೇಳಿರ್ತೀವಿ. ಸೊ ಥೈರಾಯ್ಡ್ ಕೆಲವೊಂದು ಹಾರ್ಮೋನ್ಗಳನ್ನ ಬಿಡುಗಡೆ ಮಾಡುತ್ತೆ, ಈಗ T3 T4 ಆ ತರ. ಸೊ ಆ ಹಾರ್ಮೋನ್ಗಳ ಉತ್ಪಾದನೆಗೆ ಈ ಒಂದು ಅಯೋಡಿನ್ ಬೇಕು. ಮತ್ತೆ ಹಾಗೇನೆ ಈ ಒಂದು ಅಯೋಡಿನ್ ಮೆದುಳಿನ ಬೆಳವಣಿಗೆಗೂ ಸಹ ಸಪೋರ್ಟ್ ಮಾಡುತ್ತೆ. ಸೊ ಹಾಗೆ ದೇಹದ್ದು ಶಕ್ತಿಯನ್ನ ಹೆಚ್ಚು ಮಾಡ್ಕೊಳ್ಳೋದಿಕ್ಕೆ, ಸೊ ದೈಹಿಕ ಸಾಮರ್ಥ್ಯಕ್ಕೂ ಬೇಕು. ಈವನ್ ನಮ್ಮ ಬಾಡಿದು ಮೆಟಬಾಲಿಸಂ, ಚಯಾಪಚಯ ಕ್ರಿಯೆನ ನಿಯಂತ್ರಣ ಮಾಡೋದಿಕ್ಕೂ ಈ ಒಂದು ಅಯೋಡಿನ್ ಅತಿ ಅವಶ್ಯಕವಾಗಿ ಬೇಕು. ಮತ್ತೆ ಅಷ್ಟು ಮಾತ್ರ ಅಲ್ಲ, ದೇಹ ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡೋದ್ರಲ್ಲಿನೂ ಅಯೋಡಿನ್ ಪಾತ್ರ ಮಾಡುತ್ತೆ. ಸೊ ಹಾಗಿದ್ರೆ ಈ ಅಯೋಡಿನ್ ಕೊರತೆ ಆದ್ರೆ ಏನಾಗುತ್ತೆ? ಸೊ ಫಸ್ಟ್ ಲೆವೆಲ್ ಅಲ್ಲಿ ನಮ್ಗೆ ಶುರು ಆಗೋದೇ ಸುಸ್ತು, ಆಯಾಸ. ಸೊ ನಮ್ಗೆ ಆಯಾಸ ಆಗ್ತಾ ಇದೆ ಅಂದ್ರೆ ಫಸ್ಟ್ ನಮ್ಗೆ ಗೊತ್ತಾಗ್ಬಿಡ್ಬೇಕು, ಅಯೋಡಿನ್ ಅಲ್ಲಿ ಏನಾದ್ರು ವ್ಯತ್ಯಾಸ ಆಗಿದ್ಯಾ. ಸೊ ಇದನ್ನ ಹೇಗೆ ರೀಫಿಲ್ ಮಾಡೋದು ಅಂತ ನಾನು ಆಮೇಲೆ ಹೇಳ್ತೀನಿ. ಬಟ್ ತುಂಬಾನೇ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಈ ಒಂದು ಅಯೋಡಿನ್ ಕೊರತೆ ಆದ್ರೆ ನಮ್ಮ ಆಹಾರದಲ್ಲಿ ಈ ಗೈಟರ್ ಅನ್ನುವಂಥದ್ದು ಕೇಳಿದಿರಾ. ಸೊ ಅದು ಥೈರಾಯ್ಡ್ ಗ್ಲಾಂಡ್ ಊದ್ಕೊಳ್ಳೋ ಅಂಥದ್ದು. ಸೊ ಆ ಗೈಟರ್ ಸಮಸ್ಯೆಗೆ ಸಿಕ್ಕಾಕೊಳ್ತೀವಿ. ಮತ್ತೆ ಮೆಟಬಾಲಿಸಮ್ ಅಲ್ಲಿ ಇಂಬ್ಯಾಲೆನ್ಸ್ ಆದಾಗ ಸೊ ತೂಕ ಜಾಸ್ತಿ ಆಗೋದು ಅಥವಾ ತೂಕ ಕಡಿಮೆ ಆಗೋಗುವಂತದ್ದನ್ನ ನೋಡ್ತೀವಿ. ಸೊ ಹಾಗೇನೆ ಈ ಮಾನಸಿಕವಾಗಿ ಬೆಳವಣಿಗೆ ಆಗದೆ ಇದ್ದಾಗ ದೈಹಿಕ ಮತ್ತೆ ಮಾನಸಿಕ ಬೆಳವಣಿಗೆ ಸರಿಯಾಗಿ ಆಗದೆ ಅದೊಂದು ಸಮಸ್ಯೆ ಆಗಿ ಕಾಣಿಸ್ಕೊಳ್ಳುತ್ತೆ. ಅಷ್ಟು ಮಾತ್ರ ಅಲ್ಲ, ದೇಹ ಅಂದ್ರೆ ಕೂದಲು ಉದುರೋಂಥದ್ದು, ಮತ್ತೆ ಮೆದುಳಿನ ಬೆಳವಣಿಗೆ ಆಗದೆ ಇದ್ದಾಗ ಮಾನಸಿಕ ಒಂದು ಶಕ್ತಿ ಅಥವಾ ಮಾನಸಿಕವಾದಂತಹ ಬೆಳವಣಿಗೆಯಲ್ಲಿ ವ್ಯತ್ಯಾಸ, ಕುಂಠಿತ ಆಗುವಂಥದ್ದು, ಈ ತರದೆಲ್ಲ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ಸೊ ಹಾಗಿದ್ರೆ ಹೇಗೆ ಇದನ್ನ ನಾರ್ಮಲ್ ಮಾಡ್ಕೊಳ್ಳೋದು, ಅಥವಾ ಹೆಂಗೆ ಈ ಒಂದು ಅಯೋಡಿನ್ ಅನ್ನ ನಮ್ಮ ಆಹಾರದಲ್ಲಿ ಪೂರ್ಣವಾಗಿರೋ ಹಾಗೆ ನೋಡ್ಕೊಳ್ಳೋದು, ಮತ್ತೆ ಅಯೋಡಿನ್ ನಮ್ಗೆ ಎಲ್ಲಿಂದ ಸಿಗುತ್ತೆ ಅಂತ ನಾವು ನೋಡುವಾಗ, ಅಫ್ಕೋರ್ಸ್ ಮನೆಯಲ್ಲಿರೋ ಉಪ್ಪನ್ನು ತಿಂದ್ರೆ ಅಯೋಡಿನ್ ಸಿಗಲ್ವಾ ಅಂತ ತುಂಬಾ ಜನರು ತಲೆನಲ್ಲಿ ಓಡ್ತಿರುತ್ತೆ. ಎಸ್ ಅಫ್ಕೋರ್ಸ್, ಆದ್ರೆ ಅಯೋಡಲೈಸ್ ಉಪ್ಪ ಅದು ನೋಡಿ ಚೆಕ್ ಮಾಡಿ. ಯಾಕೆಂದ್ರೆ ನಮ್ಮ ಉಪ್ಪಿನಲ್ಲಿ ಅಯೋಡಿನ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ಇವತ್ತು. ಸೊ ಅದ್ರ ಜೊತೆನಲ್ಲಿ ಬರೀ ಉಪ್ಪಿನ ಮಾತ್ರ ಅಲ್ಲ, ಈವನ್ ನಮ್ಗೆ ಮೊಟ್ಟೆನ ತಗೊಳ್ಳೋದ್ರಿಂದ, ಅಂದ್ರೆ ಮೊಟ್ಟೆದು ಎಲ್ಲೋ ಪಾರ್ಟ್ ಏನಿದೆ ಅದ್ರಲ್ಲಿ ನಮ್ಗೆ ಅಯೋಡಿನ್ ಚೆನ್ನಾಗಿ ಸಿಗುತ್ತೆ. ಸೊ ಅದ್ರ ಜೊತೆನಲ್ಲಿ ಇವಾಗ ಹಾಲಿನ ಉತ್ಪನ್ನಗಳು ಅಂತ ಏನ್ ಕರಿತೀವಿ, ಮೊಸರು, ಮಜ್ಜಿಗೆ, ಸೊ ಈ ತರ ಹಾಲು, ಇದರಲ್ಲೂ ಸಹ ನಮ್ಗೆ ಅಯೋಡಿನ್ ಒಂದು ಸಮ ಪ್ರಮಾಣದಲ್ಲಿ ನಮ್ಗೆ ಸಿಗುವಂತದ್ದು ನೋಡ್ತೀವಿ. ಹಾಗೇನೆ ಸೀ ಫುಡ್, ಸಮುದ್ರದ ಆಹಾರದಲ್ಲೂ, ಅಂದ್ರೆ ಹೆಚ್ಚಿನ ಈಗ ಮೀನು, ಸಿಗಡಿ ಈ ತರದ ಪದಾರ್ಥಗಳಲ್ಲೂ ನಮ್ಗೆ ಸಿಗುತ್ತೆ. ಹಾಗೇನೆ ಸೊ ನಮ್ಗೆ ಅಯೋಡಿನ್ ಅನ್ನ ಕೆಲವೊಂದು ಈ ಹಣ್ಣು, ತರಕಾರಿಗಳನ್ನ, ಸೊಪ್ಪುಗಳನ್ನ ನಾವು ಹಾಗೆ ಸೊ ಯಾವುದೇ ತರದ ಹೇಗೆ ನಾವು ಬ್ಯಾಲೆನ್ಸ್ ಆಗಿ ಪೋಷಕಾಂಶಗಳನ್ನ ನಮ್ಮ ಆಹಾರದಲ್ಲಿ ಅಗತ್ಯವಾಗಿ ಇರೋ ಹಾಗೆ ನೋಡ್ಕೊಳ್ಳೋದು ಅಷ್ಟು ಸುಲಭನಾ? ಅಫ್ಕೋರ್ಸ್, ಆದ್ರೆ ಅದನ್ನ ನಾರ್ಮಲ್ ಹೇಗೆ ನಾವು ಮೇಂಟೈನ್ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋದಿಕ್ಕೆ ನಿಮ್ಗೆ ಒಂದು ಗ್ರೂಪ್ ಮತ್ತೆ ಕೋಚ್ ಸಿಸ್ಟಮ್ ಇದ್ರೆ ತುಂಬಾ ಸುಲಭ ಆಗುತ್ತೆ. ಆದ್ರೆ ನಾವು ಒಬ್ಬರೇ ಟ್ರೈ ಮಾಡಕ್ಕೆ ಅಂತ ಹೋದ್ರೆ ಖಂಡಿತ ಅದೊಂದು ತಲೆನೋವಾಗುತ್ತೆ. ಸೊ ಯಾರ್ಯಾರಿಗೆ ನಿಮ್ಗೆ ಇದ್ರ ಬಗ್ಗೆ ಪೂರ್ಣ ಮಾಹಿತಿ ಬೇಕು, ಸೊ ನೀವು ನನ್ನ ನಂಬರ್ ಕೆಳಗಡೆ ಬರ್ತಾ ಇದೆ, ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಇದಕ್ಕಿಂತ ಇನ್ನೂ ಹೆಚ್ಚಿನ ಮಾಹಿತಿನ ತಿಳ್ಕೊಬಹುದು.